ಈಗ ನಾ ಆ ಯಾಗ ಮಂಟಪದಲ್ಲಿ ಆ ಮುಂಗುಸಿಗೆ ಆ ಕಥೆಯನ್ನು ಹೇಳಾಕತ್ತೈತಿ ಬ್ರಾಹ್ಮಣಂದ ಒಂದನ್ನು ನಾ ಮುಂದುವರಿಸ್ತೇನೆ. ಆ ಬ್ರಾಹ್ಮಣ ಆಯ್ದಕ್ಕಿ ಅಂತಂದ್ರೆ ಈ ಇದನ್ನಾದಮೇಲೆ ಸುಗ್ಗಿ ಆದಮೇಲೆ ಈ ಕಾಳುಗಳು ಬಿದ್ದಿರ್ತಾವಲ್ಲ ಹೊಲದೊಳಗೆ ರಾಶಿಯನ್ನು ಮಾಡಿರ್ತಾರೆ. ಈಗೆಲ್ಲ ಮಷಿನ್ಗಳು ಬಂದಾವೆ. ಮೊದಲು ಆ ರೀತಿ ಇರಲಿಲ್ಲ. ಒಂದು ಅಟ್ಟಣಿಗೆಯನ್ನು ಮಾಡಿ ಅದರ ಮೇಲೆ ಮರದಿಂದ ಅದನ್ನೇನಂತ ತೂರ್ತಾಯಿದ್ರು, ರಾಶಿಯನ್ನು ಮಾಡ್ತಾಯಿದ್ರು. ಆ ಹೊತ್ತಿನೊಳಗೆ ಏನಂತಂದ್ರೆ ಎಷ್ಟೋ ಕಾಳುಗಳು ಸಿಡದು ಬಿದ್ದಿರ್ತಾವೆ. ಹಂಗೆ ಅವ್ರು ಏನು ಮಾಡ್ತಿರ್ತಾರಂದ್ರೆ ಆ ಬ್ರಾಹ್ಮಣರ ಕುಟುಂಬ ಅಲ್ಲಲ್ಲಿ ಹೊಲಕ್ಕೆ ಹೋಗಿ ಅಂಥ ಕಾಳುಗಳನ್ನು ಆಯ್ಕೆ ಮಾಡಿ ಏನಂತಂದ್ರೆ ಅವನ್ನ ತೊಗೊಂಡು ಬಂದು ಅವನ್ನ ಬೀಸಿ ಅದರಲ್ಲಿನ ಒಂದು ಗಂಜಿಯನ್ನು ಏನನ್ನು ಮಾಡ್ಕೊಂಡು ಅವ್ರು ತಿಂತಿರ್ತಾ ಇರ್ತಾರೆ. ಇಷ್ಟೊಂದು ಬಡತನ ಇದ್ದದ್ದು ತೆಲ್ದವ್ರು ಇರ್ತೈತೆ ಅವ್ರಿಗೆ. ಒಂದು ಸಲ ಏನಕ್ಕೈತಿ ಅಂದ್ರೆ ಅವರು ಆ ಐದಕ್ಕಿಗಳನ್ನು ತೊಗೊಂಡು ಬರ್ತಾರೆ. ಒಂದು ಸೇರು ಏನಂತಾರೆ ಕಾಳು ಸಿಕ್ಕಿರ್ತಾವೆ. ಅವ್ರು ಭಾಳ ಖುಷಿಯಾಗಿರ್ತೈತಿ. ಅವನ ಹೆಂಡತಿ ಇದ್ದಕ್ಕೆ ಅದನ್ನು ಬೀಸ್ತಾಳೆ. ಬೀಸಿ ತಾವು 4 ಮಂದಿ ಇರ್ತಾರಲ್ಲ 4 ರೊಟ್ಟಿಗಳನ್ನು ತಯಾರು ಮಾಡ್ತಾಳೆ. ಮಾಡಿದ ಕೂಡಲೇ ಬ್ರಾಹ್ಮಣ ತಾವು ಯಜಮಾನ್ಗೆ ಒಂದು ಕೊಡ್ತಾಳೆ, ತಾವೊಂದು ಮಗ ಸೊಸೆ ಒಂದೊಂದು ರೊಟ್ಟಿಯನ್ನು ತಗೋತಾರೆ. ಇನ್ನೇನು ತಿನ್ನಬೇಕು, ಭಾಳ ಹಸಿವಾಗಿರ್ತೈತಿ, ತಿನ್ನಬೇಕು ಅನ್ನೋದ್ರೊಳಗೆ ಒಬ್ಬ ಮುನಿ ಇದ್ದವ ಬರ್ತಾನೆ ಅವ್ರ ಮನೆಗೆ. ಅವ ಏನು ಹೇಳ್ತಾನೆ, ಭಾಳ ಹಸಿವಾಗೈತಿ, ನನಗೇನಾದರೂ ತಿನ್ನಾಕ ಕೊಡ್ರಿ ಅಂತ ಕೇಳ್ತಾನೆ. ಅವಾಗ ಯಜಮಾನ ಇದ್ದವ ತನ್ನ ಪಾಲಿನ ರೊಟ್ಟಿಯನ್ನು ಕೊಡ್ತಾನೆ. ಇದನ್ನು ತಿಂದು ನೀವು ಹೊಟ್ಟೆ ತುಂಬಿಸ್ಕೋರಿ ಅಂತೇಳಿ ಅದನ್ನು ತಿಂತಾನ. ಬ್ರಾಹ್ಮಣ ಮುನಿ ಅಂತಾನ, ನನಗೆ ಇನ್ನೂ ಹೊಟ್ಟೆ ತುಂಬೇ ಇಲ್ಲ ಅಂದ್ಕೊಳ್ಳೆ ಬ್ರಾಹ್ಮಣನ ಹೆಂಡತಿ ತನ್ನ ಪಾಲಿನ ರೊಟ್ಟಿಯನ್ನು ಕೊಡ್ತಾಳೆ. ಅದಕ್ಕೂ ಇನ್ನೂ ನನ್ನ ಹಸಿವೈತಿ ಅಂತಾನ. ಮಗ ತನ್ನ ಪಾಲಿನ ರೊಟ್ಟಿಯನ್ನು ಕೊಡ್ತಾಳೆ. ಕೊನೆಗೆ ಸೊಸೆ ಕೂಡ ತನ್ನ ಪಾಲಿನ ರೊಟ್ಟಿಯನ್ನು ಕೊಡ್ತಾಳೆ. 4 ರೊಟ್ಟಿಗಳನ್ನು ತಿಂತಾನ. ತಿಂದ ಮೇಲೆ ಆ ಮುನಿ ಅವ್ರ ಮುಖಗಳನ್ನು ನೋಡ್ತಾನೆ. ಅಲ್ಲಿ ಅವ್ರಿಗೆ ಅಸಂತೋಷವಾಗಲಿ ಇರೋದನ್ನೇ ಇಲ್ಲ. ಮುಖದಲ್ಲಿ ಅಸಂತೋಷ ದುಃಖ ಅನ್ನೋದೇ ಇರೋದಿಲ್ಲ. ಅವರು ಹಸ್ಕೊಂಡಿರ್ತಾರೆ. ಒಂದು ತೃಪ್ತಿ ಇದ್ದದ್ದು ಕಾಣಿಸ್ತಾ ಇರ್ತೈತೆ. 4 ಜನರ ಮುಖದಲ್ಲಿ ಒಂದು ತೃಪ್ತಿ ಇದ್ದದ್ದು ಕಾಣಿಸ್ತಾ ಇರ್ತೈತೆ. ಈ ಒಂದು ಮುನಿಯ ಹೊಟ್ಟೆಯನ್ನು ನಾವು ತುಂಬಿಸಿದ್ವಲ್ಲ ಅನ್ನುವಂಥ ಒಂದು ಸಂತೃಪ್ತಿ ಇದ್ದದ್ದು ಕಾಣಿಸ್ತಾ ಇರ್ತೈತಿ. ಆ ಮುನಿಗೆ ಭಾಳ ಖುಷಿ ಆಕೈತಿ. ನೀವು ಬಹಳ ಧರ್ಮದಿಂದ ನೀವು ನಡೆಯುವಂಥವ್ರು ಅದೀರಿ. ನೀವು ಇರುತ್ತ ನೀವು ಎಲ್ಲಿ ಇರ್ತೀರಿ ಅಲ್ಲಿ ಬರಗಾಲ ಅನ್ನೋದಿನ್ನು ಬರೋದಿಲ್ಲ. ನಿಮ್ಮ ಜೀವನ ಇನ್ನು ಮುಂದೆ ಅತ್ಯಂತ ಸುಖಮಯವಾಗಿ ಸಾಗ್ತೈತಿ ಅಂಥೇಳಿ ಆಶೀರ್ವಾದವನ್ನು ಮಾಡಿ ಆ ಮುನಿ ಹೊರಟು ಹೋಗ್ತಾನೆ. ಆ ಮುನಿ ಹೊರಟು ಹೋದ್ಕೊಳ್ಳೇನ ಏನಾಗ್ತೈತಿ ಅಂತಂದ್ರೆ ಆ ಮನೆಯ ಬಿಲದೊಳಗೆ ಆ ಮುಂಗುಸಿ ವಾಸವಾಗಿರ್ತೈತಿ. ಆ ಮುಂಗುಸಿ ಇದು ಹೊರಗೆ ಬರ್ತೈತಿ. ಇದನ್ನೆಲ್ಲ ನೋಡ್ತಿರ್ತೈತೆ ಅದು. ಆ ಮುಂಗುಸಿ ಮುನಿ ಹೋದ ಕೂಡಲೇ ಏನು ಮಾಡ್ತೈತಿ ಅಂದ್ರೆ ಆ ರೊಟ್ಟಿ ತಿಂತಿರ್ತಾನಲ್ಲ, ಏನಾದರೂ ರೊಟ್ಟಿ ಚೂರುಗಳು ಬಿದ್ದಾವನ ಅಂಥೇಳಿ ಅದು ತಿನ್ನಾಕೆ ಬರ್ತೈತಿ. ತಿನ್ನಾಕೆ ಬಂದಲ್ಲೆಲ್ಲ ನೋಡ್ತೈತಿ, ರೊಟ್ಟಿ ಚೂರುಗಳನ್ನ ಇರೋದಿಲ್ಲ. ಆಮೇಲೆ ಅದಕ್ಕೂ ಹಸಿವಾಗಿರ್ತೈತಿ. ಆ ಮಣ್ಣೊಳಗೆ ಒಂಚೂರು ಉಳ್ಳಾಡ್ತೈತಿ. ಅದು ಉಳ್ಳಾಡಿದ ಕೂಡಲಿನ ಅದರ ಅರ್ಧ ಮೈ ಏನತ್ತ ಬಂಗಾರ ವರ್ಣದಾಗ ಹೊಳ್ಯಾಕೆ ಶುರು ಮಾಡ್ತೈತಿ. ಆವಾಗ ಅದಕ್ಕೆ ಭಾಳ ಆಶ್ಚರ್ಯ ಆಕೈತಿ. ಆವಾಗ ಈಚೆ ಕಡೆ ಮೈಲೆ ಹೊಳ್ಳಾಡ್ತೈತಿ, ಅದು ಮೈ ಆಗೋದಿಲ್ಲ, ಅದು ಹೆಂಗೆ ಇರ್ತೈತಿ. ಅದು ಆ ಮುನಿಯನ್ನು ಹುಡ್ಕೊಂಡು ಓಡ್ತೈತಿ. ಜೋರಾಗಿ ಓಡಿ ಹೋಗ್ತೈತಿ. ಅದು ಹುಡುಕಾಕ ಶುರು ಮಾಡ್ತೈತಿ. ಆ ಮುನಿ ದೂರದೊಳಗೆ ಹೋಗೋದು ಅದಕ್ಕೆ ಕಾಣಿಸ್ತೈತಿ. ಆ ಮುನಿಗೆ ಹೋಗಿ ಕೇಳ್ತಾನೆ, ಆ ಮನೆಯೊಳಗೆ ಹೊಳ್ಳಾಡಿದ್ನಿ, ನನ್ನ ಅರ್ಧ ಮೈ ಬಂಗಾರ ವರ್ಣದ್ದಾತು ಮುನಿಗಳೇ, ಇನ್ನು ಅರ್ಧ ಮೈನು ನಾನು ಹಿಂಗೆ ಮಾಡ್ಕೋಬೇಕಂತೈತಿ, ಹೆಂಗೆ ಅಂತ ಅಂದ್ಕೊಳ್ಳಿ. ಆವಾಗ ಮುನಿಗಳು ಹೇಳ್ತಾರೆ, ಇಲ್ಲ, ಅದು ಭಾಳ ಧರ್ಮದಿಂದ ಅವರು ಇಷ್ಟು ಒಂದು ಸ್ವಚ್ಛನ ಮನಸ್ಸಿನಿಂದ ಅವರು ನನಗೆ ದಾನವನ್ನು ಕೊಟ್ಟಾರಲ್ಲ, ಅಂಥ ಧರ್ಮಾತ್ಮರ ಇದ್ದಲ್ಲೇ ನೀನು ಹೋಗಿ ಹೊರಳಾಡ್ದಿ ಅಂತಂದ್ರೆ, ಅವ್ರು ಇದ್ದಲ್ಲಿ ಹೋಗಿ ಹೊರಳಿ ಅಂದ್ರೆ ನಿನ್ನ ಇನ್ನು ಅರ್ಧ ಮೈಯೋ ಬಂಗಾರ ವರ್ಣದಾಕೈತಿ ಅಂತ ಹೇಳಿ ಆ ಮುನಿಗಳು ಹೇಳ್ತಾರೆ. ಹೇಳಿ ಅವ್ರು ಹೊರಟು ಹೋಗ್ತಾರೆ. ಆನಂತರ ಈಗ ಈ ಮುಂಗುಸಿ ಇದ್ದದ ಮತ್ತು ತನ್ನ ಬಿಲಕ್ಕೆ ಬರ್ತೈತಿ. ಆವಾಗ ಎಲ್ಲಿದ್ದು ಏನು ಮೋಡಗಳು, ಕಪ್ಪು ಮೋಡಗಳು ಇದ್ದದ್ವು. ಅಲ್ಲೆಲ್ಲ ಬರಗಾಲ ಬಿದ್ದಿರ್ತೈತಲ್ಲ, ಎಲ್ಲ ಜೋರಾಗಿ ಮಳೆ ಸುರಿಯೋದಕ್ಕೆ ಪ್ರಾರಂಭ ಮಾಡ್ತೈತಿ. ಆ ಎಲ್ಲ ಜನರಿಗೆ ಭಾಳ ಸಂತೋಷ ಆಕೈತಿ. ಎಲ್ಲ ಜನರಿಗೆ ಆ ಮುಂಗುಸಿ ಏನು ಮಾಡ್ತೈತಿ ಅಂದ್ರೆ ಮುಂದೆ ಇನ್ನು ತನ್ನ ಅರ್ಧ ಮೈಯನ್ನು ಬಂಗಾರ ವರ್ಣದ್ದಾಗಿ ಮಾಡ್ಕೋಬೇಕು ಅಂತಂದು ಹೇಳಿ, ಯಾರು ಎಲ್ಲಿ ಅನ್ನದಾನವನ್ನು ಮಾಡ್ತಿರ್ತಾರೆ, ಆಮೇಲೆ ಯಾರು ಎಲ್ಲಿ ಪೂಜೆಗಳನ್ನು ಮಾಡ್ತಿರ್ತಾರೆ, ಯಜ್ಞಗಳನ್ನು ಮಾಡ್ತಿರ್ತಾರೆ, ಅಲ್ಲಿ ಹೋಗಿ ತನ್ನ ಮೈಯನ್ನು ಆ ಮಣ್ಣೊಳಗೆ ಉಳ್ಳಾಡ್ತಾ ಇರ್ತೈತಿ. ಎಲ್ಲಿಯೂ ಅದ್ರ ಮೈ ಏನಂದ್ರೆ ಇನ್ನು ಅರ್ಧ ಮೈ ಬಂಗಾರ ವರ್ಣದ್ದಾಗೋದನೇ ಇಲ್ಲ.
ಅದಕ್ಕೆ ಒಬ್ರು ಹೇಳ್ತಾರೆ ಯುಧಿಷ್ಠರ ಅಶ್ವಮೇಧ ಯಾಗವನ್ನು ಮಾಡಾಕತ್ತಾನ, ಭಾಳ ಧರ್ಮಿಷ್ಠದಾನ, ಅಲ್ಲಿ ಹೋಗು ನೋಡು ನೀನು ಅಂತಂದು ಕೂಡಲೇ ಅದಕ್ಕೆ ನಾನಿಲ್ಲಿ ನಿನ್ನ ಹೆಸರನ್ನು ಕೇಳಿ ಇಲ್ಲಿ ಬಂದೆ. ನಾನು ಈಗ ಯಾವ ಮಂಟಪದೊಳು ಎಲ್ಲ ಕಡೆಯೂ ನಾನು ಹೊರಳಾಡಿದೆ, ಆಮೇಲೆ ನಾನು ಇಲ್ಲೂ ಬಂದು ಹೊರಳಾಡಿದೆ. ನೀನು ಪುಣ್ಯವನ್ನು ಗಳಿಸಿದೆ ಅನ್ನಕತ್ತಿದ್ದಿ, ನಿನ್ನ ಪುಣ್ಯದ ಫಲ ಆ ಬ್ರಾಹ್ಮಣರ ಒಂದು ಸೇರು ಹಿಟ್ಟಿಗೆ ಸಮ ಇಲ್ಲ ಅಂತ ಹೇಳಿಬಿಡುತ್ತೆ. ಆವಾಗ ಈ ಯುಧಿಷ್ಠರನಿಗೆ ಬಹಳಷ್ಟು ಸಂಕಟ ಆಗ್ತೈತಿ. ನಾನು ಎಲ್ಲ ಮಾಡಿದ್ದೆ, ನನ್ನ ಪಾಪಗಳೆಲ್ಲ ಪರಿಹಾರ ಆಗ್ಯಾವು ಅಂತ ಅಂದ್ಕೊಂಡಿದ್ದೆ. ಆದರೆ ನನ್ನ ಮನಸ್ಸಿನಲ್ಲಿ ಏನಂತಂದರೆ ಈ ಒಂದು ಅಹಂಕಾರ ಬಂತಲ್ಲ, ಅಹಂಕಾರವನ್ನು ಪಡಬಾರ್ದಿತ್ತು ಅಂತಂದು ಹೇಳಿ ಅವನೇನಂತಂದ್ರೆ ಪಶ್ಚಾತ್ತಾಪ ಪಡ್ತಾನೆ. ಪಶ್ಚಾತ್ತಾಪ ಪಟ್ಟ ಮೇಲೆ ಆಮೇಲೆ ಗುರುದೇವರಲ್ಲಿ ಒಂದು ಪ್ರಶ್ನೆಯನ್ನು ಅವನು ಕೇಳ್ತಾನೆ. ಅದ್ಯಾವ ಪ್ರಶ್ನೆ ಅನ್ನೋದನ್ನು ಮುಂದಿನ ವಿಡಿಯೋದೊಳಗೆ ಹೇಳ್ತಾನೆ.